ಇಕ್ಕದ ಫಸ್ಟ್ ಬಾಲೇ ನನಗೆ ಬಿತ್ತು ಗುಗ್ಲಿ ಅಂತ ಅನ್ಕೊಂಡು ಅವತಾರ ಪುರುಷ 2ಗೆ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆದಾಗ ಫೋನ್ ಮಾಡ್ತಿದ್ದೆ, ಕಾಲ್ ಮಾಡೋಣ ಅಂತ. ಕೆನ್ ವಿ ಹ್ಯಾವ್ ದ ಟ್ರೈಲರ್ ಪ್ಲೀಸ್? ಆ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾ ಅಂತ ಎಲ್ಲರಿಗೂ ಕನ್ಫರ್ಮ್ ಸೊ ಅಂದ್ರೆ ಇಷ್ಟು ವೆರೈಟೀಸ್ ಎಲ್ಲರಲ್ಲೂ ಇರೋದಿಲ್ಲ. ಏನಂತ ಅಲ್ಲಪ್ಪ, ಬೇರೆ ಏನ್ ಮಾಡಿರ್ತಾರೆ? ಶಕ್ತಿಯುತವಾದಂತ ನಿರ್ದೇಶಕರು ಬೇಕಾಗುತ್ತೆ, ಶಕ್ತಿಯುತವಾದಂತ ನಿರ್ಮಾಪಕರು ಬೇಕಾಗುತ್ತೆ. ಇನ್ನೊಬ್ರಿಗೆ ಹೇಳಿದ್ದೀನಿ, ಈಗ 5 ನಿಮಿಷದಿಂದ ಹೇಳಿದೆ. ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಸರ್ 1:15 ಹೇಳಿದ್ರು, ನನ್ಗೆ 5:15 ಹೇಳಿದ್ರು ಸುನಿ ಸರ್. ನಾನು ಬಂದಾಗಲೂ ಇವತ್ತು ಏಪ್ರಿಲ್ 1 ಅಲ್ವಾ, ಇವರು ಸ್ವಲ್ಪ ಚಮಕ್ ಸಿನಿಮಾ ಡೈರೆಕ್ಟರ್ ಬೇರೆ ಅಲ್ವಾ, ನಮಗೆ ಚಮಕ್ ಕೊಡ್ತಾವ್ರ ಅಂತ ಅಲ್ಲಿ ಬಂದೆ. ಪೋಸ್ಟ್ ನೋಡಿ ಕನ್ಫರ್ಮ್ ಆಯ್ತು, ಆಮೇಲೆ ಒಳಗೆ ಬಂದೆ. ಮಾರ್ವೆಲ್ ಟಿ ಶರ್ಟ್ ಅನ್ನ ಹಾಕೊಂಡ್ಬಂದ್ಬಿಟ್ಟಿದ್ರೆ ಸರ್. ನಮ್ಮ ಪುಷ್ಕರ್ ಅವ್ರ ಕನಸು ಯಾವಾಗಲೂ ಮಾರ್ವೆಲ್ ಸ್ಟುಡಿಯೋಸ್ ತರ ಇರುತ್ತೆ. ಅವ್ರ ಕನಸು ನನ್ಸಾಕ್ಬೇಕು ಅಂದ್ರೆ ಈ ಸಿನಿಮಾ ಇಟ್ಟಾಗಬೇಕು, ಅದಕ್ಕೆ ಅವ್ರಿಗೆ ಇನ್ಸ್ಪೈರ್ ಆಗಲಿ ಅಂತ ಈ ಟಿ ಶರ್ಟ್ ಹಾಕೊಂಡ್ಬಂದಿದ್ದೆ. ಸೂಪರ್. ಆಮೇಲೆ ಶರಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾವೇನು ಮೀಟ್ ಆಗಲ್ಲ, ನಮ್ಮದು ಮೆಸೇಜಲ್ಲಿ ಕಾನ್ವರ್ಸೇಷನ್ ಎಲ್ಲ. ನಾನು ಯಾವುದೋ ಒಂದು ಮೆಸೇಜ್ ನೋಡಿ ಮಾರ್ಸಲ್ಲಿ ನಮ್ಮದು ನೇಮನ್ನ ಡಿಸ್ಪ್ಲೇ ಮಾಡ್ತಾರೆ ಅಂತ ಒಂದು ಮೇಲ್ ಇತ್ತು. ಅದನ್ನ ಹಾಕಿದಾಗ ಇವರು ಕಳ್ಸಿದ್ರೆ ನನ್ನ ಹೆಸರು ಹಾಕಿ ಕಳಿಸು ಮಾರ್ಸಲ್ಲಿ ಬರಲಿ ಅಂತ. ಈ ಥರ ಸಿನಿಮಾದ ಕಾನ್ವರ್ಸೇಷನ್ ಇರೋಲ್ಲ ನಮ್ಮದು, ಬೇರೆ ಬೇರೆ ಕಾನ್ವರ್ಸೇಷನ್ ಮಾಡೋದು. ಶರಣ್ ಸರ್ ಯಾವಾಗ್ಲೂ, ಯಾಕಂದರೆ ಇವರಿಬ್ಬರು ಮಧ್ಯೆ ಒಬ್ಬರು ಶಿವು ಅಂತ ಇದ್ದಾರೆ, ನೀನಾಸಮ್ ಅವರು ಶರಣ್ ಸರ್ ಅವ್ರ ಮಗನಿಗೆ ಕ್ಲಾಸಸ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಶಿವ ಅವ್ರು ಹೇಳೋರು, ವಿಕ್ಕಿದು ಸಿನಿಮಾ ಏನಾಯಿತು, ಕತೆ ಚೆನ್ನಾಗಿದೆ, ಜಲ್ದಿ ಮಾಡಿ ಚೆನ್ನಾಗಾಗಲಿ ಅಂತ ಯಾವಾಗಲೂ ಕಾಣದೆ ದೂರದಿಂದನೇ ಆಶೀರ್ವಾದ ಮಾಡ್ತಿದ್ದ ಶರಣ್ ಸರ್ಗೆ ಥ್ಯಾಂಕ್ ಯು. ಹಂಗೆ ಮೋಹನ್ ಅಣ್ಣ ಅವರು, ನಾನು ಚಿಕ್ಕ ಹುಡುಗನಾಗಿದ್ದೆ ನೋಡ್ತಾ ಇದ್ದೀನಿ, ಇವಾಗಲೂ ಹಂಗೆ ಇದ್ದಾರೆ. ಥ್ಯಾಂಕ್ ಯು ಮೋಹನ್ ಅಣ್ಣ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಿಂದನೂ ಒಳ್ಳೆ ಪಿಕ್ಚರ್ ಮಾಡೋ, ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡೋ ಅಂತ ಹೇಳ್ತಾ ಇದ್ರು, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ಆಶಿಕ್ ಅವ್ರನ್ನ 2024 ಮತ್ತೆ ನೋಡ್ತಾ ಇದ್ದೀನಿ, ತುಂಬ ಥ್ಯಾಂಕ್ ಯು. ಯಾಕಂದ್ರೆ ಇವ್ರನ್ನ 2 ವರ್ಷ 3 ವರ್ಷಕ್ಕೊಂದ್ಸರಿ ನೋಡೋ ಸರ್, ಈ ವರ್ಷ ನೋಡಿದ್ದೀನಿ, ತುಂಬ ಚೆನ್ನಾಗಿ. ಹೌದು ಮೇಡಮ್, ನಿಜವಾಗ್ಲು ಈ ವರ್ಷ ನೋಡ್ತಾ ಇದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ಸಿನಿಮಾ ಹಿಟ್ ಆಗಲಿ. ಹಂಗೆ ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಈಗ ಪ್ರವೀಣ್ ಅವ್ರು ಹೇಳಿದ್ರು, ರಿಷಿ ಅವ್ರು ಹೇಳಿದ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ವಿ ಅಂತ. ನಾವು ಮುಂದೆ ಸಿನಿಮಾ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ. ಸುನಿ ಸರ್ ಆಲ್ರೆಡಿ 6 ತಿಂಗಳಿಗೆ 1 ಹಿಟ್ ಕೊಟ್ಟಿದ್ದಾರೆ, ಇದೊಂದು ಹಿಟ್ಟಾದರೆ 6 ತಿಂಗಳಿಗೆ 2 ಹಿಟ್ ಕೊಟ್ಟ ಕನ್ನಡ ಚಿತ್ರರಂಗದ ಮೊದಲ ನಿರ್ದೇಶಕರು ಅವರೇ ಆಗಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ. ಇಡೀ ಅವತಾರ ಪುರುಷ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ತುಂಬ ದಿವಸ ಆಯಿತು ಹಿಂಗೆ ಸ್ಟೇಜ್ ಮೇಲೆಲ್ಲ ಬಂದು ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಲಾಸ್ಟ್ 1 ಇಯರಿಂದ ಹಿಂದಿ ಫಿಲ್ಮ್ ಮಾಡ್ತಿದ್ದ, ಅಲ್ಲಿ ಒಬ್ಬ ಹೀರೋ, ನಮ್ಮ ಸಿನಿಮಾ ಹೀರೋ, ಸೀನ್ ಪೇಪರ್ ಕಳಿಸಿದ್ರೆ, ಸರ್ ಇವತ್ತಿನ ಸೀನ್ ಪೇಪರ್ ನೆನ್ನೆ ಕಳಿಸ್ಬೇಕು, ಇಲ್ಲ ನಾನು ಆ್ಯಕ್ಟಿಂಗ್ ಮಾಡಲ್ಲ, ನನಗೆ ಆಗಲ್ಲ ಸರ್. ಅದು ಹಿಂಗೆ ನಮ್ಮಲ್ಲಿ ಹಂಗೆ ಇಲ್ವಲ್ಲ ಸರ್ ಅಂತ. ಮತ್ತು ನಾನು ವಿಕ್ಟ್ರಿ 2 ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ಶರಣ್ ಸರ್ ಅಂತ ಹಂಗೆ ಫೋಟೋ ಎಲ್ಲ ತೋರಿಸಿದ್ದೀನಿ, ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀನಲ್ಲಿ. ಅವರು 5-6 ಪೇಜ್ ಸೀನ್ ಇದ್ರು ಅದು ಓದೋದಿಲ್ಲ, 2 ಸರಿ ಕೇಳಿಸ್ಕೊಂಡು ಟೇಕ್ ಅಂತಾರೆ ಅಂದ್ರೆ ಕೋನೆ ಫೋನ್ ಕರೋಸ್ಕೋ ಅಂತಾರೆ. ಅಂದ್ರೆ ನಿಮ್ಮ ಪ್ರತಿಭೆ ಏನು ಅಂತ ನಮ್ಗೆ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಸರ್. ಅದು ಸುಲಭ ಅಲ್ಲ. ಅವ್ರು ಯಾರು ಸ್ಕ್ರಿಪ್ಟ್ ಇಲ್ಲದೆ ಸೆಟ್ಟಿಗೆ ಬರಲ್ಲ, ಬಂದ್ರು ಆ್ಯಕ್ಟಿಂಗ್ ಮಾಡಲ್ಲ, ಐ ಆಮ್ ಸಾರಿ ಅಂದ್ಬಿಟ್ಟು ಹೊಟ್ಟೋಗ್ತಾರೆ ಸರ್. ಅಂದರೆ ನನಗೆ ನನ್ನ ಮಣ್ಣಿನ ಕೆಲಸ ಮತ್ತು ನಮ್ಮ ಸೌತಿಂದು ಏನು ಟ್ಯಾಲೆಂಟ್ ಇದೆ ನಮ್ಮ ಜನಗಳಲ್ಲಿ, ನಂಗೆ ತುಂಬ ಹೆಮ್ಮೆ ಆಯಿತು. ಅಲ್ಲೋಗಿ ಸಿನಿಮಾ ಮಾಡಿದ್ಮೇಲೆ ಇಲ್ಲಿ ಟೆಕ್ನಿಷಿಯನ್ಗಳಾಗಲಿ, ಆರ್ಟಿಸ್ಟ್ಗಳ ಬಗ್ಗೆ ತುಂಬ ಗೌರವ ಇದೆ. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಾನು ಫಸ್ಟ್ ಪಾರ್ಟ್ ನೋಡಿದ್ದೀನಿ, ಮತ್ತು ಈ ಪಾರ್ಟು ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿದೆ. ಸುನಿ ಯಾಕೆ ಗ್ರೇಟ್ ಅಂದರೆ, ಒಂದು ಯೂಶ್ವಲಿ ಎಲ್ಲ ಡೈರೆಕ್ಟ್ರಿಗೂ ಒಂದು ಬ್ರ್ಯಾಂಡ್ ಫಿಕ್ಸ್ ಮಾಡಿಬಿಡ್ತಾರೆ. ಇವ್ನು ಇಂಥ ಸಿನಿಮಾನೇ ಮಾಡ್ತಾನೆ, ಇವನು ಹಾರರೇ ಮಾಡ್ತಾನೆ, ಇವ್ನು ಕಾಮಿಡಿನೇ ಮಾಡ್ತಾನೆ ಅಂತ. ಸೊ ನನ್ನ ಜರ್ನಿನಲ್ಲಿ ನಾನು ತುಂಬ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೀನಿ. ಸುನಿ ಅವರ ಈ ಚೇಂಜಸ್ ಇದೆಯಲ್ಲ, ಇದು ತುಂಬ ಧೈರ್ಯ ಬೇಕಿತ್ತು ಮಾಡೋದಕ್ಕೆ. ಅದನ್ನು ಒಪ್ಪಿ ನೀವು ಡೇಟ್ ಕೊಟ್ಟು ಸಹಕರಿಸ್ತಿದ್ರೆ ನಿಮ್ಮ ಧೈರ್ಯನ ಮೆಚ್ಚಬೇಕು. ಆಮೇಲೆ ಪುಷ್ಕರ್ ಸರ್, ನಿಮ್ಮೆಲ್ಲ ಸಿನಿಮಾ ನೋಡಿದ್ದೀನಿ ಸರ್ ನಾನು. ಕ್ವಾಲಿಟಿಯಲ್ಲಿ ಯಾವತ್ತೂ ನೀವು ಕಾಂಪ್ರಮೈಸ್ ಆಗಿಲ್ಲ, ಅದಕ್ಕೆ ಈ ಸಿನಿಮಾನೇ ಸಾಕ್ಷಿ ಅನ್ಬೋದು. VFX ಆಗಿರ್ಬೋದು ಎಲ್ಲ ಅದ್ಭುತವಾಗಿ ಮಾಡಿದ್ದೀರಾ. ತ್ರಿಶಂಕು
ಅಂತ ಅಂದರೆ ನೀವೇ 3 ಜನನು ಸೇರಿ ಪಯಣದಲ್ಲಿ ಏನೇನು ಆಗಿದೆ ಅಂತೆಲ್ಲ ಸುನಿ ನಾವೆಲ್ಲ ಯಾವಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಇದರಲ್ಲಿ ಮೋಹನಣ್ಣನು ಭಾಗಿಯಾಗಿದ್ರು, ತುಂಬ ಒಳ್ಳೆಯ ಸುದ್ದಿ. ಅಂದರೆ ನಾವು ವಿಕ್ಟ್ರಿ 2 ಮಾಡ್ಬೇಕಾದ್ರೆ ತುಂಬ ಹೆಲ್ಪ್ ಮಾಡಿದರೆ ಸಿನಿಮಾ ತುಂಬ ಚೆನ್ನಾಗಾಗಲಿ. ಅಂದರೆ ಇವತ್ತಿನ ದಿನಗಳಲ್ಲಿ ನಾವೋಗಿ ಬೇರೆ ಭಾಷೆ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ, ಮಲಯಾಳಂ ಸಿನಿಮಾ ಎಲ್ಲ. ಬಟ್ ನಮ್ಮಲ್ಲೇ ಇಂಥ ಒಳ್ಳೆ ಪ್ರಯತ್ನ ಆಗಿದೆ, ಅದನ್ನು ಎಲ್ಲರೂ ನೋಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆಶಿಕಾ ಮೇಡಮ್ ಆವಾಗ ಕನ್ನಡ ಸಿನಿಮಾನು ಮಾಡಿ ಇವಾಗ ಫ್ರೀ ಇದೆ. ಸೊ ಇಡೀ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಹ್ಯಾಂಡ್ಸಮ್ ಸ್ಮಾರ್ಟ್ ಹೀರೋಗಳಿಗೆ ಥ್ಯಾಂಕ್ ಯು ಸೋ ಮಚ್. ಫೀಲಿಂಗ್ ವೆರಿ ವೆರಿ ಸ್ಪೆಷಲ್. ಇಷ್ಟು ಹೀರೋಗಳ ಮಧ್ಯ ನಾವೊಬ್ಬರೇ ಇದ್ದೀವಿ ಹೀರೋಯಿನ್ ಇವತ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್, ರಿಷಿ ಸರ್, ಪ್ರವೀಣ್ ಅವರೇ ಆ್ಯಂಡ್ ವಿಕ್ಕಿ ಅವರೇ ಆ್ಯಂಡ್ ನಮ್ಮ ಇಷ್ಟು ಜನ ಹ್ಯಾಂಡ್ಸಮ್ ಹೀರೋಗಳ ಮಧ್ಯೆ ನಮ್ಮ ಡೈರೆಕ್ಟರ್ ಸಂತು ಸರ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಅಲಾಟ್ ಬಂದಿದ್ದಕ್ಕೆ. ಆ್ಯಂಡ್ ಏನು ಅವತಾರ ಪುರುಷ 1 ಪಾರ್ಟ್ನ ನೋಡಿ ಎಲ್ಲಿ ಹೋದ್ರೂ ನಂದು ತೆಲುಗು ಸಿನಿಮಾ ರಿಲೀಸ್ ಇರಲಿ, ತಮಿಳ್ ಸಿನಿಮಾ ರಿಲೀಸ್ ಇರಲಿ, ಎಲ್ಲ ಕಡೆ ನಮ್ಮ ಕನ್ನಡಿಗರ ಕಮೆಂಟ್ಗಳು ಇರ್ತಿದ್ದಿದೆ, ಅವತಾರ ಪುರುಷ 2 ಯಾವಾಗ ಅಂತ. ನನಗೂ ಡೇಟ್ಗಳು ಗೊತ್ತಿಲ್ಲದೆ ಆದಷ್ಟು ಬೇಗ ಅಂತ ಹೇಳ್ತಿದ್ದೆ. ಸೊ ಫೈನಲಿ April 5th ರಿಲೀಸ್ ಆಗ್ತಿದೆ. ಸಾಕಷ್ಟು ಜನ ಅಮೆಝಾನಲ್ಲಿ ಬಂದ ಮೇಲೆ ತುಂಬ ಜನ ನೋಡಿ ಅದನ್ನು ಇಷ್ಟಪಟ್ಟು ಪಾರ್ಟ್ 2ನ ಖಂಡಿತವಾಗ್ಲೂ ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ ಅಂತ ಎಷ್ಟೋ ಜನ ನನಗೆ ಡೈರೆಕ್ಟಾಗಿ ಸಿಕ್ಕಿ ಹೇಳಿರೋದುಂಟು. ಸೊ ಎಲ್ಲರೂ ಹೋಗಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಏನು ಪಾರ್ಟ್ 1ನಲ್ಲಿ ಒಂದು ಕಾಮಿಡಿ, ಫನ್, ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಆಗಿ ಶುರುವಾಯಿತು. ಇದು ಪಾರ್ಟ್ 2 ಅಲ್ಲಿ ಖಂಡಿತವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡೋವಂಥದ್ದು, ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ಕನ್ನಡ ಸಿನಿಮಾಗಳಿಗೆ ಇದೇ ರೀತಿಯಾದ ಬೆಂಬಲ ಯಾವಾಗಲೂ ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.